ನವರಾತ್ರಿಯ 5ನೇ ದಿನ ಆರಾಧನೆಗೊಳ್ಳುವ ದೇವಿಯೇ ಸ್ಕಂದಮಾತೆ. ಅವರು ಮಾತೆ ಎಂದರೆ ತಾಯಿ, ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಕುಮಾರಸ್ವಾಮಿ, ಸುಬ್ರಹ್ಮಣ್ಯ. ಹೀಗಾಗಿ ಸ್ಕಂದನ ತಾಯಿ ಎಂಬ ಅರ್ಥ ಬರುತ್ತದೆ. ಕಥೆ: ಒಂದಾನೊಂದು ಕಾಲದಲ್ಲಿ ದೈತ್ಯರು ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದರು. ವಿಶೇಷವಾಗಿ ತಾರಕಾಸುರ ಎಂಬ ರಾಕ್ಷಸನನ್ನು ಯಾರೂ ಜಯಿಸಲಾಗಲಿಲ್ಲ. ಅವನಿಗೆ ಶಿವನ ಪುತ್ರನಿಂದಲೇ ಮರಣವೆಂದು ವರವಿತ್ತು. ಆದರೆ ಶಿವನು ಗಂಭೀರ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರಿಂದ ಅವರ ವಿವಾಹವಾಗಿರಲಿಲ್ಲ. ವಿಶ್ವದ ಹಿತಕ್ಕಾಗಿ ಪಾರ್ವತಿ ದೇವಿಯು ಶಿವನನ್ನು ವಿವಾಹ ಮಾಡಿಕೊಂಡರು. ನಂತರ ಅವರ ಮಗನಾದ ಸ್ಕಂದ, ಕಾರ್ತಿಕೇಯ ಜನಿಸಿದರು. ಸ್ಕಂದನು ಬಾಲ್ಯದಲ್ಲೇ ಅತ್ಯಂತ ಶೂರನಾಗಿ ಬೆಳೆದನು. ಅವನು ಸೈನ್ಯದ ಮುಖ್ಯಸ್ಥನಾಗಿ ದೈತ್ಯ ಸೇನೆಗಳನ್ನು ಎದುರಿಸಿ ಅಂತಿಮವಾಗಿ ತಾರಕಾಸುರನನ್ನು ಸಂಹರಿಸಿದನು. ಈ ಮೂಲಕ ದೇವತೆಗಳಿಗೆ ಶಾಂತಿ ಮತ್ತು ವಿಜಯ ದೊರೆಯಿತು. ಈ ಕೃಪೆಯಿಂದ ಪಾರ್ವತಿದೇವಿ ಸ್ಕಂದಮಾತೆ ಎಂದು ಪ್ರಸಿದ್ಧರಾದರು. ಸ್ಕಂದಮಾತೆಯ ರೂಪ: ಅವಳು ಸಿಂಹ ವಾಹನದಲ್ಲಿ ಕುಳಿತಿರುತ್ತಾಳೆ. 5 ಮುಖ ಮತ್ತು 4 ಕೈಗಳನ್ನು ಹೊಂದಿರುತ್ತಾಳೆ. ಒಂದು ಕೈಯಲ್ಲಿ ಶಿಶು ಸ್ಕಂದನನ್ನು, ಕಾರ್ತಿಕೇಯನನ್ನು ಹಿಡಿದುಕೊಂಡಿರುತ್ತಾಳೆ. ಉಳಿದ ಕೈಗಳಲ್ಲಿ ಕಮಲ ಹೂವುಗಳು ಇರುತ್ತವೆ. ಇವರು ಪದ್ಮಾಸಿನಿ ಎಂದು ಕರೆಯಲ್ಪಡುತ್ತಾರೆ. ಸ್ಕಂದಮಾತೆಯ ಆರಾಧನೆ ಮಾಡುವವರು ಧೈರ್ಯ, ಶಕ್ತಿ, ವಿವೇಕಗಳನ್ನು ಪಡೆಯುತ್ತಾರೆ. ಮನೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತಾನ ಸುಖ ದೊರೆಯುತ್ತದೆ. ಭಕ್ತರ ಜೀವನದಿಂದ ಅಜ್ಞಾನ ಮತ್ತು ಭಯ ನಾಶವಾಗುತ್ತದೆ. ಆದ್ದರಿಂದ ನವರಾತ್ರಿಯ 5ನೇ ದಿನ ಸ್ಕಂದಮಾತೆಯನ್ನು ಆರಾಧಿಸುವುದು ದೇವತೆಗಳ ಅನುಗ್ರಹ, ಧೈರ್ಯ ಮತ್ತು ಸಂತಾನ ಸುಖವನ್ನು ನೀಡುತ್ತದೆ. ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ. ಹಾಗೆಯೇ ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.